ಈ ಹೊತ್ತಿನ ಅಪ್ಡೇಟ್ ನೊಂದಿಗೆ ನಮ್ಮ ಕಲೀಗ ನಾಗೇಂದ್ರ ಬಾಬು ಕೂಡ ನನ್ನ ಜೊತೆಲಿ ಈಗ ಲೈವ್ ನಲ್ಲಿದ್ದಾರೆ. ಮೊದಲ ಸುದ್ದಿಯನ್ನ ನಾನು ನೋಡ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಕಾಮಗಾರಿಯ ವೇಳೆ ನಡೆದಿರುವಂತಹ ಅವಘಡ ಇದು. ಭಾರಿ ದುರಂತ ಒಂದು ತಪ್ಪಿದೆ. ಕೂದಲೆಳೆ ಅಂತರದಲ್ಲಿ ಅಗರಾವಳಿಯ ನಿಯಂತ್ರಣ ತಪ್ಪಿ ಬೃಹತ್ ಕ್ರೇನ್ ಒಂದು ಕೆಳಗಡೆ ಬಿದ್ದಿದೆ. ಮೆಟ್ರೋದ ಬ್ಲೂ ಲೈನ್ ಕಾಮಗಾರಿ ಅಲ್ಲಿ ನಡೀತಾ ಇತ್ತು. ಆ ಕಾಮಗಾರಿಗೆ ಬಳಕೆಯಾಗಿದ್ದ ಕ್ರೇನ್ ಅದು ಔಟರ್ ರಿಂಗ್ ರೋಡ್ ಸಂಪರ್ಕ ಕಲ್ಪಿಸುವ ಬ್ಲೂ ಲೈನ್ ಇದು ಕೆಲಸ ಆಗ್ತಿತ್ತು. ಕಾಮಗಾರಿ ಆಗುವ ಸಮಯದಲ್ಲಿ ಕೆಳಗಡೆ ಬಿದ್ದಿದೆ. ಯಾರಾದ್ರೂ ಕೆಳಗಡೆ ಇದ್ದಿದ್ರೆ ಅಪ್ಪಚ್ಚಿಯಾಗಿ ಹೋಗ್ತಾ ಇದ್ರು. ಸ್ಥಳಕ್ಕೀಗ ಪೊಲೀಸರು ಬಂದಿದ್ದಾರೆ. ಕ್ರೇನ್ ಅನ್ನ ಮೇಲಕ್ಕೆತ್ತಲು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅಗರ ಸುತ್ತಮುತ್ತ ವಾಹನ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಕ್ರೇನ್ ಅನ್ನ ಮೇಲಕ್ಕೆತ್ತುವ ಕಾರ್ಯಾಚರಣೆಯನ್ನ ಈಗ ಮಾಡ್ತಾ ಇದ್ದಾರೆ. ಅದು ಮೇಲ್ಗಡೆ ಕೆಲಸ ಆಗ್ತಿತ್ತಲ್ಲ, ಅಗರದಲ್ಲಿ ಕೆಳಗಡೆ ಬಿದ್ದಿದೆ. ಆದರೆ ಯಾವುದೇ ಪ್ರಾಣ ಹಾನಿ ಯಾರಿಗೂ ಆಗಿಲ್ಲ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಕ್ರೇನ್ ಬಿದ್ದಿರೋದು, ಕೆಳಗಡೆ ಬಿದ್ದು ಇಂಥದ್ದೊಂದು ದುರಂತ ಆಗಿದೆ. ಆದರೆ ಕೂದಲೆಳೆ ಅಂತರದಲ್ಲಿ ಯಾವುದೇ ಅಲ್ಲಿ ಪ್ರಾಣ ಹಾನಿಯಾಗೋದು ತಪ್ಪಿದೆ. ಅಗರದಲ್ಲಿ ಮೆಟ್ರೋ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಆಗಿರುವಂತ ದುರಂತ ಇದು. ಬ್ಲೂ ಲೈನ್ ಕಾಮಗಾರಿ ನಡೀತಾ ಇತ್ತು. ಆಗ ಕ್ರೇನ್ ಕೆಳಗಡೆ ಬಿದ್ದು ಅವಘಡ ಆಗಿದೆ. ಅದರ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ. ಮೆಟ್ರೋ ಕಾಮಗಾರಿಯ ವೇಳೆ ಆಗಿರುವಂತಹ ಅವಘಡ. ಅಗರದಲ್ಲಿ ಮೆಟ್ರೋ ಕಾಮಗಾರಿ ವೇಳೆ ಪ್ರಮಾದ ಆಗಿದೆ. ಅಗರ ಮೆಟ್ರೋ ಕಾಮಗಾರಿ ವೇಳೆ ಪ್ರಮಾದ ಆಗಿದೆ. ನೋಡಿ, ಕೆಳಗಡೆ ಬಿದ್ದಾಗ ಅಲ್ಲಿ ಏನೇನಾಗಿತ್ತು ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಅವಶೇಷಗಳೆಲ್ಲ ಅಲ್ಲಿ ಪುಡಿಪುಡಿಯಾಗಿರೋದನ್ನು ತಾವು ನೋಡ್ತಾ ಇದ್ದೀರಿ. ಇದು ಅಗರ ಮೆಟ್ರೋ ಕಾಮಗಾರಿ, ಬ್ಲೂ ಲೈನ್ ಕಾಮಗಾರಿ ನಡೀತಾ ಇತ್ತು. ಆಗ ಇಂಥದ್ದೊಂದು ಅವಘಡ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿಯಾಗಲಿ ಅಥವಾ ಸಾವು ನೋವಾಗಲಿ ಏನು ಸಂಭವಿಸಿಲ್ಲ ಅನ್ನೋದು ಈ ಹೊತ್ತಿಗೆ ಈಗ ಮಾಹಿತಿ ತಿಳಿದು ಬರ್ತಾ ಇದೆ. ಬ್ಲೂ ಲೈನ್ ಮೆಟ್ರೋ ಕಾಮಗಾರಿ ಅಲ್ಲಿ ನಡೀತಾ ಇತ್ತು. ಆದ್ರೆ ಇದೊಂದು ದುರಂತ ಸಂಭವಿಸಿದೆ. ಆದ್ರೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲ. ಅದೃಷ್ಟವಶಾತ್ ಅಲ್ಲಿ ಕೆಳಗಡೆ ಬಿತ್ತಲ್ಲ, ಆಗ ಯಾರು ಕೂಡ ಇರಲಿಲ್ಲ. ಹಾಗಾಗಿ ಏನೂ ಆಗಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ದೊಡ್ಡ ದುರಂತವೇ ಆಗಿರೋದು. ಈಗ ಆ ಘಟನಾ ಸ್ಥಳದಿಂದಲೇ, ಅಗರ ಮೆಟ್ರೋ ಕಾಮಗಾರಿ ಆಗ್ತಾ ಇದೆಯಲ್ಲ, ಆ ಸ್ಥಳದಿಂದಲೇ ನಮ್ಮ ಕಲೀಗ ಸತ್ತರ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಇದು ಹೇಗೆ ಕೆಳಗಡೆ ಬಿದ್ದಿದ್ದು ಹೇಗೆ ಈ ಕ್ರೇನ್? ಹಾಗೆ ಈಗ ಅದನ್ನ ಸ್ಥಳಾಂತರ ಮಾಡಿದ್ರ, ಮತ್ತೆ ಮೇಲಕ್ಕೆತ್ತುವ ಕಾರ್ಯಾಚರಣೆ ಎಲ್ಲ ಹೇಗೆ ನಡೀತಾ ಇದೆ? ಅದ್ರ ಜೊತೆಗೆ ಏನಾದ್ರೂ ಪ್ರಾಣ ಹಾನಿಯಾಗಿದ್ದು, ಸಾವು ನೋವು ಆಗಿದ್ದು ಏನಾದ್ರೂ ವರದಿ ಆಗಿದೆಯಾ ಸತ್ತರ್? ಇವತ್ತು ಬೆಳಗ್ಗೆ 6:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. HSR ಪೊಲೀಸ್ ಠಾಣಾ ವ್ಯಾಪ್ತಿಯ ಅಗರ ಮೆಟ್ರೋ ಕಾಮಗಾರಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಅವಘಡ ಆಗಿರುವಂತದ್ದು. ನೇರವಾಗಿ ನಿಮಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇವತ್ತು ಬೆಳಗ್ಗೆ ಏನಿದೆ, ಇಲ್ಲಿರುವಂತಹ ಮೆಟ್ರೋ ಪಿಲ್ಲರ್ ನ ಕನ್ಸ್ಟ್ರಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಕಡೆಯಿಂದ ಈ ಕ್ರೇನ್ ಏನಿದೆ ಏಕಾಏಕಿ ತೂಕ ಕಳೆದುಕೊಂಡು ನೆಲದ ಕಡೆ ಮುಖ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಫ್ರಂಟ್ ಭಾಗ ಏನಿದೆ ಏಕಾಏಕಿ ಮೇಲಕ್ಕೆ ಎದ್ದಿರುವಂತದ್ದು. ಸದ್ಯಕ್ಕೆ ಅದನ್ನು ಮೆಟ್ರೋ ಈ ಒಂದು ಕ್ರೇನ್ ಏನಿದೆ ಅದನ್ನು ಮೊದಲಿಗೆ ಸರಿದೂಗಿಸುವಂತಹ ಒಂದು ಕೆಲಸ ಆಗಬೇಕಾಗಿದೆ. ಏಕಾಏಕಿ ಈ ಒಂದು ಕ್ರೇನ್ ತೆರವು ಮಾಡಕ್ಕಾಗಲ್ಲ. ಮೊದಲು ಅದನ್ನು ಸರಿದೂಗಿಸುವಂತಹ ಒಂದು ಕೆಲಸ ಮಾಡಬೇಕಾಗಿದೆ. ಈ ಹಿನ್ನೆಲೆ ಇದೀಗ ಕಾರ್ಯಾಚರಣೆ ಕೂಡ ಶುರುವಾಗಿದೆ. ಯಾವ ರೀತಿ ಕಾರ್ಯಾಚರಣೆ ಆಗುತ್ತಂದ್ರೆ, ಇಲ್ಲಿ ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ 10 ಟನ್ನ 5 ವೈಟ್ ಕಲ್ಲಿನ ಮೂಲಕ ಅದನ್ನು ಆ ಒಂದು ಮೇಲ್ಭಾಗಕ್ಕೆ ಮುಖ ಆಗಿರುವಂತಹ ಕ್ರೇನ್ ನ ಇನ್ನೊಂದು ತುದಿಗೆ ಅದನ್ನು ಕನೆಕ್ಟ್ ಮಾಡಿ ಮೊದಲಿಗೆ ಅದನ್ನು ಸರಿದೂಗಿಸುವಂತಹ ಒಂದು ಕೆಲಸ ಆಗುತ್ತೆ. ತದನಂತರದಲ್ಲಿ ಕ್ರೇನ್ ಅನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಈ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ ಅನ್ನೋ ಮಾಹಿತಿ ಇದೆ. ಬಟ್ ಎಲ್ಲೋ ಒಂದು ಕಡೆ ಇವತ್ತು ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಒಂದು ಕನ್ಸ್ಟ್ರಕ್ಷನ್ ಆಡುವಂತಹ ಹೊಂದಿಕೊಂಡಂತೆ ಅಪಾರ್ಟ್ಮೆಂಟ್ ಇದೆ, ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇದೆ. ಜೊತೆಗೆ ಇದು ಸರ್ವಿಸ್ ರಸ್ತೆ ಆಗಿರೋದ್ರಿಂದ ನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವಾಹನಗಳ ಓಡಾಟ ಇರುತ್ತೆ. ಜೊತೆಗೆ ಜನರು ಓಡಾಟ ಕೂಡ ಇರುತ್ತೆ. ಇದೇ ಕಾರಣಕ್ಕೆ ಯಾವಾಗ ಘಟನೆ ನಡೆಯುತ್ತೆ ಈ ಒಂದು ಸಂದರ್ಭದಲ್ಲಿ HSR ಪೊಲೀಸರ ಸ್ಥಳಕ್ಕೆ ಬಂದು ಎಲ್ಲಾ ರೀತಿಯ ಬ್ಯಾರಿಕೇಡ್ ಅನ್ನು ಹಾಕಿ ಯಾರು ಕೂಡ ಹತ್ತಿರ ಸುಳಿಯದಂತೆ ಮೊದಲಿಗೆ ನೋಡ್ತಾರೆ. ಯಾಕಂದ್ರೆ ಈ ಒಂದು ಘಟನೆ ನಡೆದಂತಹ ಜಾಗದಲ್ಲಿ ನಿತ್ಯ ಇದು ಜನರಿಗೆ ಕನೆಕ್ಟಿವ್ ಆಗಿರುವಂತಹ ರಸ್ತೆ ಆಗಿರೋದ್ರಿಂದ ಜನರ ಓಡಾಟ ಇರುವುದರಿಂದ ಇದೇ ಕಾರಣಕ್ಕೆ ಮೊದಲಿಗೆ ಯಾರು ಬರದಂತೆ ಮೊದಲಿಗೆ ಬ್ಯಾರಿಕೇಡ್ ಅಳವಡಿಕೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ.
ಜೊತೆಗೆ ನಿಮ್ಗೆ ಅದರ ನೇರ ಅಂದ್ರೆ ಈಗ ಸದ್ಯಕ್ಕೆ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಅದ್ರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಮೆಟ್ರೋ ಮೇಲೆ ಏನು ಕ್ರೇನ್ ನ ಒಂದು ಕಡೆ ಮೇಲ್ಭಾಗದಲ್ಲಿ ಇದೀಗ ಅದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಇನ್ನೊಂದು ಭಾಗದಿಂದ ಅದೇ ಕ್ರೇನ್ ಮೂಲಕ ವೆಯ್ಟ್ ಹಾಕಿ ಅದನ್ನು ಕೆಳಕ್ಕೆ ಮಾಡಲು ಇಲ್ಲಿ ಪ್ಲಾನ್ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಬಾರದು ಅನ್ನೋ ಕಾರಣಕ್ಕೆ ಸರಿಸುಮಾರು 100 ಮೀಟರ್ ತನಕವೂ ಕೂಡ ಇಲ್ಲಿ ಜನರ ಸುಲಿಯದಂತೆ ಜನರ ಓಡಾಟಕ್ಕೆ ಕೂಡ ಇದೀಗ ನಿಷೇಧ ಹೇರುವಂತಹ ಒಂದು ಕೆಲಸವನ್ನು HSR ಪೊಲೀಸರು ಮಾಡಿದ್ದಾರೆ. ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಾನಿ ಆಗಿರಲಿಲ್ಲ. ಬಟ್ ಇಲ್ಲಿರುವಂತಹ ಒಂದಷ್ಟು ವೆಹಿಕಲ್ಗೆ ಹಾನಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾವುದೇ ರೀತಿಯ ಪ್ರಾಣ ಹಾನಿ ಸಂಭವಿಸಿಲ್ಲ. ಸದ್ಯಕ್ಕೆ ಇಲ್ಲಿ ಬ್ಯಾರಿಕೇಡ್ ಹಾಕಿ ಯಾರು ಕೂಡ ಹತ್ತಿರ ಸುಲಿಯದಂತೆ ಇದೀಗ ಪೊಲೀಸರು ಕೂಡ ಇಲ್ಲಿ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 4-5 ಕ್ರೇನ್ಗಳ ಮೂಲಕ ಈ ಒಂದು ಕ್ರೇನ್ ನ ತೆರವು ಕಾರ್ಯಾಚರಣೆ ಅಥವಾ ಅದನ್ನು ಕೆಳಗಿಳಿಸಿ ತದನಂತರದಲ್ಲಿ ಅದನ್ನು ತೆರವು ಮಾಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಅದನ್ನು ಇವತ್ತು ಕೆಳಗಿಳಿಸಿದ ನಂತರ ಅದೇ ಜಾಗದಲ್ಲಿ ಅದನ್ನು ನಿಲ್ಸಕ್ಕೂ ಕೂಡ ಆಗಲ್ಲ. ಯಾಕಂದ್ರೆ ಇಲ್ಲಿ ಒಂದು ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಮತ್ತೆ ಇದು ಸರ್ವಿಸ್ ರಸ್ತೆ ಆಗಿರೋದ್ರಿಂದ ಮೊದಲಿಗೆ ಯಾವುದೇ ರೀತಿ ಸಂಚಾರಕ್ಕಾಗಿರ್ಬೋದು ಜನರ ಓಡಾಟಕ್ಕೆ ತೊಂದರೆ ಆಗಬಾರದು. ಜೊತೆಗೆ ಈ ಹಿಂದೆ ಮೆಟ್ರೋ ಪಿಲ್ಲರ್ ನಡೆದ ದುರಂತ ಏನ್ ನಡೆದಿತ್ತು, ಇದೇ ಕಾರಣಕ್ಕೆ ಮೊದಲದನ್ನು ಇಲ್ಲಿಂದ ತೆರವು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಇದೀಗ BMRC ಅಧಿಕಾರಿಗಳು ಜೊತೆಗೆ ಸ್ಥಳೀಯ ಪೊಲೀಸರ ನೆರವಿನಿಂದ ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ ಸತಾರ, ಈಗ ಅಲ್ಲಿ ಯಾವ ರೀತಿಯಾಗಿ ಸೇಫ್ಟಿ ಮೆಜರ್ಮೆಂಟ್ ಗಳನ್ನ ಅಳವಡಿಸಿಕೊಳ್ಳಲಾಗಿತ್ತು, ಜೊತೆಗೆ ಅದೊಂದು ರೀತಿಯಲ್ಲಿ ಕಾಮಗಾರಿ ಆಗ್ತಾ ಇದ್ರು ಕೂಡ ಪ್ರತಿನಿತ್ಯ ಕೂಡ ಅಲ್ಲಿ ಸಂಚಾರ ಅಂತೂ ದಟ್ಟಣೆ ಇದ್ದೇ ಇರುತ್ತೆ. ಇವತ್ತಲ್ಲಿ ಪರಿಸ್ಥಿತಿ ಹೇಗಿದೆ? ಟ್ರಾಫಿಕ್ ಜಾಮ್ ಸಮಸ್ಯೆ ಏನಾದ್ರೂ ಆಗಿದ್ಯಾ? ಆ ರಸ್ತೆಯಲ್ಲಿ ಓಡಾಡುವಂತಹ ಪ್ರಯಾಣಿಕರು ಏನಾದ್ರೂ ಪರ್ಯಾಯ ಮಾರ್ಗವನ್ನ ಅನುಸರಿಸಬೇಕಾ? ಏನ್ ಮಾಹಿತಿ ಕೊಡ್ತೀರಿ ಈ ಬಗ್ಗೆ ಸತಾರ್? ನಾಗೇಂದ್ರ ಬಾಬು, ಇದು HSR ಲೇಔಟ್ ಜೊತೆಗೆ ಬೆಲ್ಲಂದೂರು ಕನೆಕ್ಟ್ ಆಗಿರುವಂತಹ ರಸ್ತೆ ಆಗಿರುವುದರಿಂದ ಇಂತಹ ರಸ್ತೆಯಲ್ಲಿ ಹೊಂದಿಕೊಂಡಿರುವಂತಹ ಮೆಟ್ರೋ ಕಾಮಗಾರಿ ನಡೀತಾ ಇತ್ತು. ಇಂತಹ ಜಾಗದಲ್ಲಿ ಅವಘಡ ಆಗಿರೋದ್ರಿಂದ ಸಹಜವಾಗಿ ಅದರ ಎಫೆಕ್ಟ್ ಸುತ್ತಮುತ್ತಲಿನ ಏರಿಯಾ ಕೂಡ ತಟ್ಟಿತ್ತು. ನಿಮ್ಗೆ ಅದರ ದೃಶ್ಯವನ್ನು ಇಲ್ಲಿಂದ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಮೇಲ್ಭಾಗದಲ್ಲಿ ಫ್ಲೈಓವರ್ ನಲ್ಲಿ ಕೂಡ ಇದೀಗ ಟ್ರಾಫಿಕ್ ಪೊಲೀಸರು ಕ್ಲಿಯರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿರುವಂತಹ ಬಹುತೇಕ ಪ್ರಯಾಣಿಕರು ಸವಾರರು ಏನಾಗಿದೆ ಅನ್ನೋದನ್ನು ಕುತೂಹಲದಿಂದ ಅಲ್ಲೇ ಗಾಡಿ ನಿಲ್ಲಿಸಿ ನೋಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಸುತ್ತಮುತ್ತಲು ಕೂಡ ಫ್ಲೈಓವರ್ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಜೊತೆಗೆ ಬೆಲ್ಲಂದೂರು ರಸ್ತೆ ಆಗಿರಬಹುದು, ಈ ಕಡೆ ಔಟರ್ ರಿಂಗ್ ರೋಡ್ ಕನೆಕ್ಟ್ ಆಗುವಂತಹ ರಸ್ತೆಯಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಈಗ 2 ಭಾಗದಲ್ಲಿ ಡೈವರ್ಷನ್ ಕೊಟ್ಟಿದ್ದಾರೆ. ಒಂದು ಇಲ್ಲಿರುವಂತಹ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಮುಖಾಂತರ ಒಂದು ಡೈವರ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಬೆಲ್ಲಂದೂರು ಜಂಕ್ಷನ್ ಮೂಲಕ ಕೂಡ ಈ ಒಂದು ರಸ್ತೆಗೆ ಕನೆಕ್ಟ್ ಆಗದಂತೆ ಅಲ್ಲೇ ಡೈವರ್ಷನ್ ಕೊಡುವಂತಹ ಒಂದು ಕೆಲಸವನ್ನು HSR ಪೊಲೀಸರು ಕೂಡ ಮಾಡಿದ್ದಾರೆ. ಇಲ್ಲಿ ಟ್ರಾಫಿಕ್ ಜಾಮ್ ಸರಿಸುಮಾರು 2 ಕಿಲೋಮೀಟರ್ ತನಕ ಕೂಡ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಯಾಕಂದ್ರೆ ಔಟರ್ ರಿಂಗ್ ರೋಡ್ ಆಗಿರಬಹುದು, HSR ಲೇಔಟ್ ಆಗಿರೋದು, ಬೆಲ್ಲಂದೂರು, ಈ ನಿತ್ಯವೂ ಕೂಡ ಎಲ್ಲವೂ ಕೂಡ ಸರಿ ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಕಾಣುವಂತಹ ಏರಿಯಾ ಇದು. ಇವತ್ತು ಇಂತಹ ಜಾಗದಲ್ಲಿ ಇಂತಹ ರಸ್ತೆಗೆ ಹೊಂದಿಕೊಂಡಿರುವಂತಹ ಮೆಟ್ರೋ ಕಾಮಗಾರಿ ನಡೀತಿದ್ದ ಸಂದರ್ಭದಲ್ಲಿ ಅವಘಡ ನಡೆದಿರೋದ್ರಿಂದ ಸಹಜವಾಗಿ ಇಲ್ಲಿ ಇವತ್ತು 2 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಕೂಡ ಅರ್ಧದಲ್ಲಿ ಡೈವರ್ಷನ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಫ್ಲೈಓವರ್ ಮೇಲೆ ಕೂಡ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನೋ ಕಾರಣಕ್ಕೆ ಫ್ಲೈಓವರ್ ನಲ್ಲಿ ಯಾವುದೇ ರೀತಿಯ ವಾಹನ ನಿಲ್ಲದಂತೆ, ಜೊತೆಗೆ ಇಷ್ಟು ಬೆಳಗ್ಗೆ ಹೊತ್ತು ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಬಹುತೇಕ ಸವಾರರು ತಮ್ಮ ವಾಹನವನ್ನು ನಿಲ್ಲಿಸಿ ಏನಾಗಿದೆ ಅಂತ ಕುತೂಹಲದಿಂದ ನೋಡಿದ ಸಂದರ್ಭದಲ್ಲಿ ಕೂಡ ವಾಹನಗಳ ನಿಧಾನಗತಿ ಸಂಚಾರ ಉಂಟಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಸದ್ಯಕ್ಕೆ ಆ ರೀತಿ ಆಗದಂತೆ ಟ್ರಾಫಿಕ್ ಪೊಲೀಸರು ಕೂಡ ನೋಡ್ತಾ ಇದ್ದಾರೆ. ಇನ್ನು ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಈ ಒಂದು ಘಟನಾ ಸ್ಥಳದ ಸುತ್ತ ಕೂಡ ಭದ್ರತೆಯನ್ನು ಮಾಡಿದ್ದಾರೆ. ಯಾರು ಕೂಡ ಹತ್ತಿರ ಸುಲಿಯನ್ನು ನೋಡ್ಕೊತಾ ಇದ್ದಾರೆ. ಸರಿಸುಮಾರು 50ರಿಂದ 100 ಮೀಟರ್ ಅಂತರದಲ್ಲಿ ಬ್ಯಾರಿಕೇಡ್ ಆಗಿರಬಹುದು, ಜೊತೆಗೆ ಇಲ್ಲಿ ಜನರ ಓಡಾಟ ಮತ್ತು ವಾಹನ ಓಡಾಟಕ್ಕೆ ತಡೆಹಿಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.